ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ $293.31 ಕಟ್ಟಬೇಕು. ರೈತರ ವಂತಿಕೆ 2%. ಆನಂತರ ಉದ್ದು ಮಳೆಯಾಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. $264.11 ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆಯಾಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು $388.51 ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. $405 ಪ್ರತಿ ಎಕರೆಗೆ, $405.25 ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ $330.64 ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು $185 ಕೋಟಿ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ, ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ. ಮಳೆಗಾಲದಲ್ಲಿ ಹರಡುವ ರೋಗಗಳು: ಮಲೇರಿಯಾ, ಡೆಂಗಿ, ವಿಷಮಶೀತ ಜ್ವರ, ಚಿಕನ್ ಗುನ್ಯಾ, ಕಾಲರಾ, ಕಾಮಾಲೆ. ಭಯಬೇಡ, ಎಚ್ಚರಿಕೆ ಇರಲಿ. ಕಾಲರಾ ರೋಗದ ಬಗ್ಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಎಚ್ಚರ ವಹಿಸಿ, ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ. ಸೊಪ್ಪು, ತರಕಾರಿಗಳನ್ನು ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಿ ಬಳಿಕ ಸೇವಿಸಿ. ಶೌಚಾಲಯವನ್ನು ಬಳಸಿದ ನಂತರ ಹಾಗೂ ಆಹಾರವನ್ನು ಸೇವಿಸುವ ಮೊದಲು ಸಾಬೂನು ಬಳಸಿ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಮನೆ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಅಸುರಕ್ಷಿತವಾಗಿ ತಯಾರಿಸಿದ ಹೊರಗಿನ ಆಹಾರವನ್ನು ಸೇವಿಸುವ ಮುನ್ನ ಎಚ್ಚರಿಕೆಯನ್ನ ವಹಿಸಿ. ದೇಹದಲ್ಲಿ ಬಳಲಿಕೆ ಕಂಡು ಬಂದರೆ ORS, ಉಪ್ಪು ಬೆರೆಸಿದ ನಿಂಬೆ ಪಾನಕ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲಪಡಿಸಲು ಆಹಾರದ ಸಲಹೆಗಳು: ಪ್ರತಿದಿನ ಶುದ್ಧ ಮತ್ತು ತಾಜಾ ಆಹಾರ ಸೇವಿಸುವುದು. ಮಕ್ಕಳಿಗೆ ಪ್ರತಿನಿತ್ಯ ಭೋಜನದ ಬಳಿಕ 2 ಬಾರಿ ಹಾಲು ಸೇವಿಸುವ ಅಭ್ಯಾಸ ಮಾಡಿಸುವುದು. ಮುಚ್ಚಿದ ಪಾತ್ರೆಯಲ್ಲಿ ತರಕಾರಿಗಳನ್ನು ಹೆಚ್ಚು ಮೆತ್ತಗಾಗದಂತೆ ಬೇಯಿಸುವುದು. ಉಪ್ಪು, ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸಬೇಡಿ. ದಿನನಿತ್ಯ ಸುಮಾರು 2 ಲೀಟರ್ ನೀರು ಮತ್ತು ತಾಜಾ ಹಣ್ಣಿನ ರಸ ಸೇವಿಸಿ. ಹಣ್ಣು, ಹಸಿ ತರಕಾರಿ, ಸೊಪ್ಪುಗಳು, ದ್ವಿದಳ ಧಾನ್ಯಗಳು ಹಾಗೂ ರೂಢಿಯಲ್ಲಿ ಇದ್ದರೆ ಮಾಂಸ, ಮೀನು, ಮೊಟ್ಟೆ ಸೇವಿಸುವುದು. ನಿಮ್ಮ ಆರೋಗ್ಯ, ನಿಮ್ಮ ಬದ್ಧತೆ. ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ
ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್.
ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಇಂದು SUCI ಪಕ್ಷದ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ತಿಮ್ಮಾಪುರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಚುನಾವಣೆ ಮುಗಿಯುತ್ತಿದ್ದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಹೆಚ್ಚಳ ಮಾಡಿ ಲೀಟರ್ಗೆ ತಲಾ ₹3 ಏರಿಕೆ ಆಗಿರುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದರು. ಇದರಿಂದ ರಾಜ್ಯದ ಖಜಾನೆಗೆ ಈ ಆರ್ಥಿಕ ವರ್ಷದಲ್ಲಿ ಸುಮಾರು ₹3,000 ಕೋಟಿ ಹೆಚ್ಚುವರಿ ತೆರಿಗೆ ವಸೂಲಿಯಾಗಿದೆ. ಇದರಿಂದ ಸಾರಿಗೆ, ಸರಕು ಸಾಗಾಣಿಕೆ ವೆಚ್ಚ ಏರಿಕೆಯಾಗಿ ಬೆಲೆ ಏರಿಕೆಯ ಮೇಲೆ ಸರಣಿ ಪರಿಣಾಮ ಉಂಟಾಗಲಿದೆ. ತರಕಾರಿ, ದವಸ ಧಾನ್ಯಗಳ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಲೆ ಏರಿಕೆ ಒಪ್ಪೋದಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಯಾರ ಹಿತಕ್ಕಾಗಿ? ಜವಾಬ್ ಕೊಡಿ. ಬೆಲೆ ಏರಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಜನಗಳ ಮೇಲೆ ಬರೆ ಎಳೆದಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಜನಗಳ ಹೋರಾಟ ಚಿರಾಯಿ ಹೋಗಲಿ. ಸ್ನೇಹಿತರೆ ಹಾಗೂ ಗುಲ್ಬರ್ಗ ನಾಗರಿಕರೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ಗೆ ₹3, ಡೀಸೆಲ್ಗೆ ₹3 ದರನ ಏರಿಸಿದೆ. ಇದನ್ನು ಖಂಡಿಸಿ ರಾಜ್ಯ ಸಮಿತಿ ಇಡೀ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋದಕ್ಕೆ ಕರೆ ನೀಡಿದೆ. ಇದರ ಅಂಗವಾಗಿ ಇವತ್ತು ಈ ಒಂದು ವೃತ್ತದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ₹55 ಮಾತ್ರ ಇದೆ. ಆದರೆ ಇವತ್ತು ₹110 ಜನಗಳಿಂದ ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇಲ್ಸ್ ಟ್ಯಾಕ್ಸು ಅಥವಾ ಸೆಸ್ ಹಾಕ್ಬಿಟ್ಟು ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಅಷ್ಟೇ ಅಲ್ಲ, ಇವತ್ತು ರಷ್ಯಾದಿಂದ %30 ಅವರು ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ಪೆಟ್ರೋಲ್ನ ಆಮದು ಮಾಡ್ಕೋತಾ ಇದ್ದಾರೆ. ಆದರೆ ಅದರ ಲಾಭನ ಅಂಬಾನಿ ಹಾಗೂ ಈ ಒಂದು ನಯಾರ ಪೆಟ್ರೋಲಿಯಂ ಖಾಸಗಿ ಸಂಸ್ಥೆಗಳಿಗೆ ನೀಡ್ತಾ ಇದ್ದಾರೆ. ಅವರು ಈ ಒಂದು ಲಾಭನ ಪಡ್ಕೊಂಡು ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ಸಂಪೂರ್ಣವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರನ ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಏನು ಏರಿಸಿದೆ ಅದನ್ನ ತೀವ್ರವಾಗಿ ಪ್ರತಿಭಟಿಸಿ ಇವತ್ತು ರಾಜ್ಯದಾದ್ಯಂತ SUCI ಕಮ್ಯುನಿಸ್ಟ್ ಪಕ್ಷದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ
ಅದು ಎಲ್ಲ ಒಂದು ವಸ್ತುಗಳ ಮೇಲೆ ಕೂಡ ಅದ್ರ ಪರಿಣಾಮ ಆಗತ್ತೆ. ಅಲ್ಲಿಂದಾಗಿ ಇನ್ನೊಂದು ಸಲ ಎಲ್ಲ ಒಂದು ದರಗಳು ಕೂಡ ಹೆಚ್ಚಾಗತ್ತೆ. ಸಣ್ಣ ವಸ್ತುವಿಂದ ಹಿಡಿದು ದೊಡ್ಡ ವಸ್ತು ಮೇಲೆ ಕೂಡ ಇದರ ಒಂದು ಪರಿಣಾಮ ಆಗತ್ತೆ. ಅದರಿಂದ ಇವತ್ತು ಜನರ ಜೀವನ ಇನ್ನೂ ಕೂಡ ದುಸ್ಥಿತಿಗೆ ತಳ್ಳಲ್ಪಡುತ್ತೆ. ಆದ್ರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಈ ಜನವಿರೋಧಿ ನೀತಿನ ಹಿಂಪಡಿಬೇಕು ಅಂತ ಹೇಳಿ ನಾವು SUCI ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜೂನ್ 20ರಂದು ಬಜಾರ್ ಕಿರುಚಿತ್ರವನ್ನು ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಿದ್ದೇವೆ ಎಂದು ಚಿತ್ರದ ನಿರ್ದೇಶಕ ಹುಲಿನಾಗೂರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮದ ಯುವ ಪ್ರತಿಭೆ ಹುಲಿನಾಗೂರ್ ಅವರು ಬರೆದು ನಿರ್ದೇಶನ ಮಾಡಿರುವ ಬಜಾರ್ ಕಿರುಚಿತ್ರದ ಟ್ರೈಲರ್ ಇದೇ ಜೂನ್ 5ರಂದು ನಾಗೂರ್ ಫಿಲಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿತ್ತು. ಆದ್ರೆ ಇದೀಗ ಜೂನ್ 20ರಂದು ಬಜಾರ್ ಕಿರುಚಿತ್ರ ತಮ್ಮದೇ ಆದ ಚಾನೆಲ್ನಲ್ಲಿ ಸಂಜೆ 7:30 ಈ ಕಿರುಚಿತ್ರ ಬಿಡುಗಡೆಯಾಗಲಿದೆ ಎಂದರು. ಇನ್ನು ಈ ಚಿತ್ರಕ್ಕೆ ಸವಿತಾ ಸಾಯಿಬಣ್ಣ ಬೆಳಗುಂಪಿಯವರು ಬಂಡವಾಳ ಹೂಡಿದ್ದಾರೆ. ಈ ಚಿತ್ರದಲ್ಲಿ ಸಾಯಿ ಪುಷ್ಪ, ಚಂದ್ರು, ಅಮರ ದಿಡ್ಡಿಮನಿ, ಹುಲಿನಾಗೂರ್, ಅರವಿಂದ್ ಕುಲಕರ್ಣಿ, ಅರುಣ್ ಪೊದ್ದಾರ್, ಭಾಗ್ಯಶ್ರೀ, ಅರವಿಂದ್ ಜೋಗ್ ಸೇರಿದಂತೆ ಅನೇಕ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಎಂದು ತಿಳಿಸಿದರು. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಇವತ್ತಿನ ವಿಶೇಷ ವಿಡಿಯೋ ಮಾಡ್ತಿರೋ ಉದ್ದೇಶ, ಇಲ್ಲಿ ಬಂದು ಕೂತಿರೋ ಉದ್ದೇಶ ನಾವೊಂದು ಬಜಾರ್ ಅನ್ನೋ ಕಿರುಚಿತ್ರ ಮಾಡಿದ್ದೀವಿ. ನಮ್ಮೆಲ್ಲ ಭಾಗದ ಕಲಬುರಗಿ ಭಾಗದವರೆಲ್ಲ ಸೇರಿಕೊಂಡು ಕಲಬುರಗಿ ಭಾಷೆಯಲ್ಲೇ ಮಾಡಿದ್ದೀವಿ. ನಾನು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಮ್ಮ ಕಡೆ ನಾವು ಏನಾದರೂ ಪ್ರೂವ್ ಮಾಡಬೇಕು, ನಮ್ಮ ಕಡೆ ನಾವೊಂದು ನಮ್ಮದೇನು ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ಇಲ್ಲಿರೋ ಎಲ್ಲ ಹುಡುಗರನ್ನ ಹಾಕ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ. ಅದರ ಹೆಸರು ಬಜಾರ್ ಅಂತ. ಸೊ ಆಲ್ರೆಡಿ ಟ್ರೈಲರ್ ಜೂನ್ 5ನೇ ತಾರೀಕು ರಿಲೀಸ್ ಮಾಡಿವಿ. ಈಗ ಬಂದು ಸಿನಿಮಾ ನಾಳೆ 20ನೇ ತಾರೀಕು ಜೂನ್ 20 ತಾರೀಕು ಸಂಜೆ 7:30ಕ್ಕೆ ರಿಲೀಸ್ ಆಗ್ತಾರೆ ಯೂಟ್ಯೂಬ್ ಚಾನಲ್ನಾಗ. ಅದು ಯೂಟ್ಯೂಬ್ ಚಾನಲ್ ಹೆಸರು ಬಂದು ಹುಲಿನಾಗೂರ್ ಅಂತ. ಸೊ ಅದು ಸಂಜೆ 7:00ವರೆಗೆ ರಿಲೀಸ್ ಆಗ್ತಾರೆ. ಈಗ ಆ ಸಿನಿಮಾದ ಸರ್ ಪ್ಲೇಸ್ ಬಂದು ಸರ್ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಪ್ಲೇಸ್ ಇನ್ನೂ ಯಾವುದೋ ಫಂಕ್ಷನ್ ಆ ಥರ ಏನು ಪ್ಲ್ಯಾನ್ ಮಾಡಿಲ್ಲ ರೀ. ನೋಡೋಣ ಸರ್, ಮಳೆ ವಾತಾವರಣ ಏನಿರಲಿ ಯಾವುದೊಂದು ಗ್ರೌಂಡಲ್ಲಿ ಅಥವಾ ಯಾವುದೊಂದು ಫಂಕ್ಷನಲ್ಲಿ ಸುದ್ದಿಗೋಷ್ಠಿ ಮಾಡ್ತೀವಿ ಸರ್. 20 ಸರ್. 20 ಸರ್. 20 ಹಾಂ 20 ನಾಳೆ ನಾಡಿದ್ದು ಸರ್. ನಾಡಿದ್ದು ಸರ್ ಮೆಸೇಜ್ ಬಂದಂತ ಏನಿಲ್ಲ ಸರ್. ಬಟ್ ನಾವು ಒಂದು ರೌಡಿಸಮ್ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಅಂದರೆ ಒಂದು ಈ ಟ್ರೆಂಡ್ ನಡೆದಕ್ಕಂಥದ್ದು. ಈಗ ಯಾರು ಮೆಸೇಜ್ ಬಗ್ಗೆ ಆಗಲಿ ಒಂದು ಸಮಾಜ ಕಡೆ ಇದಾಗಿ ಏನು ಆ ಥರ ತಲೆ ಕೆಡ್ಸ್ಕೊತಿಲ್ಲ. ಜಸ್ಟ್ ಒಂದು ಆ್ಯಕ್ಷನ್ನು ರೌಡಿಸಮ್ ಸಿನಿಮಾ ಇರೋದ್ರಿಂದ ಅವ್ನು ಹೆಂಗೆ ಮೆರೆದ ಹೆಂಗೆ ಬಿದ್ದ ಅನ್ನೋದು. ಅಂದರೆ ಎಲ್ಲೋ ಎಂಥದ್ದು ಮೆರೆದವ್ರು ಊರಾಗಿರಲ್ಲ ಮೆರೆದ ಕೆರೆಗಿರಿ ಅಂತ ಡೈಲಾಗ್ ಆ ಥರ. ಸೊ ಇದರಲ್ಲಿ ನಮ್ಮದೇನು ಅನಿಸಿರೋದನ್ನು ಹೇಳಿದ್ದೀನಿ ಸರ್. ಬಟ್ ಇದರಿಂದ ಯಾವುದೇ ಯಾವ ವ್ಯಕ್ತಿ ಅಥವಾ ವಸ್ತುಗೆ ಸಂಬಂಧ ಪಡೋದಿಲ್ಲ. ಸೊ ಜಸ್ಟ್ ಒಂದು ಥಾಟ್, ನಮ್ಮ ಕಲಬುರಗಿಲಿ ನಮ್ಮ ಎಲ್ಲ ಪ್ರೊಫೆಷನಲ್ ಆ್ಯಕ್ಟರ್ ಅಂತ ಅಲ್ಲ ಸರ್ ನಾವು ಯಾರು. ಸೊ ನಾವು ಯಾರು ಪ್ರೊಫೆಷನಲ್ ಆ್ಯಕ್ಟರ್ಗಳಲ್ಲ ಸರ್, ಎಲ್ಲಿ ಕಲ್ತು ಬಂದವರಲ್ಲ ಏನಿಲ್ಲ ಸರ್. ನಮ್ದೇನು ಪ್ರತಿಭೆ ನಾವು ತೋರಿಸ್ಕೊಳತ್ತೀವಿ ಸರ್. ನಾವು ಇಷ್ಟೆಲ್ಲ ಮಾಡ್ತೀವಿ ಉದ್ದೇಶನೇ ನಮಗೊಂದು ಏನೋ ಕೆಲಸ ಕಲ್ತೀವಿ, ನಮ್ಮದೊಂದು ಟ್ಯಾಲೆಂಟ್ ತೋರಿಸೋದು ಚಿಕ್ಕ ಪುಟ್ಟ ಏನು ಅನ್ನಿಸ್ತೋ ಮಾಡ್ಲತ್ತೀವಿ ಸರ್ ಅಷ್ಟೇ. ಇದರಿಂದ ನೋಡೋಣ ಸರ್ ಮುಂದೆ ಜನಕ್ಕೆ ರೀಚ್ ಆದರೆ. ಸರ್ ಶೂಟಿಂಗ್ 1 ತಿಂಗಳು ಮಾಡಿ ಸರ್. ಫುಲ್ ಪ್ಲೇಸ್ ಬಂದು ಇಲ್ಲೇ ಲೋಕಲ್ ಸರ್ ಕಲಬುರಗಿ ಸರ್. 45 ಮಿನಿಟ್ಸ್ ಆಗಿದೆ ಸರ್. ನಾವು ಅಷ್ಟು ಅನ್ಕೊಂಡಿದ್ದೆ ಸರ್ 45 ಮಿನಿಟ್ ಹೋಗ್ತಾ ಅಂತ 30 ಮಿನಿಟ್ಸ್ ಟಾರ್ಗೆಟ್ ಇದೆ ಸರ್. ಜಾಸ್ತಿ ಟ್ರಿಮ್ ಮಾಡ್ತಾ ಭಾಳ ಮಿಸ್ಟೇಕ್ಗಳು ಬರ್ತಿದ್ದರಿಂದ 45 ಮಿನಿಟ್ಸ್ ಆಯ್ತು ಸರ್. ಹಾಂ ಒಬ್ಬರು ಇದ್ದಾರೆ ಸರ್. ಆ್ಯಕ್ಚುಲಿ ಇರಲಿಲ್ಲ ಸರ್, ಅದು ರಿಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಆ್ಯಡ್ ಮಾಡಿದ್ದು. ಅಂದರೆ ಕತೆ ಕೇಳೋರು ಇರು ಮೀಡಿಯಾದವ್ರು ಆ ಥರ ಬಂದು ಕೇಳಿದಾಗ ಹಾಂ ಸರ್ ಪತ್ರಕರ್ತೆಯಾಗಿ ಒಂದು ಕ್ಯಾರೆಕ್ಟರ್. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸ್ ಇಲ್ಲ. ಸಾಂಗ್ಸು ಸರ್ ಇದು ಸಪೋರ್ಟ್ ಅಲ್ಲ ಒಂದು ಕೆಲಸ ಮಾಡಿ ನೆಕ್ಸ್ಟ್ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಮುಂದೆ ಜಿಲ್ಲೆಯ ಅಂಗನವಾಡಿ ನೌಕರರು ಧರಣಿ ಸತ್ಯಾಗ್ರಹ ನಡೆಸಿದರು. 4 ವರ್ಷದೊಳಗಿನ ಮಕ್ಕಳಿಗೆ RT-PCR ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸಿರುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನಿವಾಸದ ಮುಂದೆ ಇಂದು ಜಿಲ್ಲೆಯ ಎಲ್ಲ ಅಂಗನವಾಡಿ ನೌಕರರು ಧರಣಿ ಸತ್ಯಾಗ್ರಹ ನಡೆಸಿದರು.
ಇವತ್ತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದವರು ಅಂದರೆ ಅಂಗನವಾಡಿ ನೌಕರರು ನಾವೆಲ್ಲರೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಇವತ್ತು ನಾವು ಯಾಕೆ ಬಂದು ಕುಂತಿದ್ದೀವಿ ಅಂತಂದ್ರೆ ಇದ್ದಕ್ಕಿದ್ದಂತೆಯೇ ಶಿಕ್ಷಣ ಇಲಾಖೆಯಲ್ಲಿ UKG LKGಯನ್ನು ಸರ್ಕಾರದವರು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ. ಈ ವಿಷಯವಾಗಿ ನಾವು ಕೂಡ ಹಲವಾರು ಸಲ ತಕರಾರನ್ನು ಹಾಕಿದರೂ ಸಹ ಆ ವಿಷಯವನ್ನು ನಮ್ಮ ಗಮನಕ್ಕೆ ತರಲಾರ್ದೇ ಮತ್ತು ಶಿಕ್ಷಣ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಎರಡೂ ಸೇರಿ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು 3ನೇ ತಾರೀಕು KKRDB ಆಫೀಸ್ ಮುಂದೆ ಕೂಡ ಸಹ UKG LKGಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಹಾಕಿದ್ದೀವಿ. ಮತ್ತು DD ಅವರಿಗೂ ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ನಾವು ಮತ್ತು ಶಾಸಕರಿಗೂ ಆಯಾ ತಾಲೂಕಿನ ಶಾಸಕರಿಗೂ ಸಹ ಈ ವಿಷಯವಾಗಿ ನೀವು ಸರ್ಕಾರದೊಂದಿಗೆ ಮಾತುಕತೆ ಆಡಿ ಒಂದು ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತೇಳಿ ನಾವು ಒತ್ತಾಯ ಹಾಕಿದ್ದೀವಿ. ಮತ್ತು ಅದರ ಸಲುವಾಗಿ ಇಷ್ಟೆಲ್ಲ ಆದ್ರೂ ಇನ್ನೂ ಸಹ ಸರ್ಕಾರದವರು ನಮ್ಮ ಜೊತೆಗೆ ಯಾವುದೇ ರೀತಿ ಚರ್ಚೆಗೆ ಬರಲಾರ್ದೇ ನಾವು ಇವತ್ತು ಹೋರಾಟವನ್ನು ಮಾಡಿ ಬೀದಿಗೆ ಕೂಡಿಸುವಂಥ ವ್ಯವಸ್ಥೆ ಇವತ್ತು ಆಗಿದ್ದು ಸರ್ಕಾರದ ಕಡೆಯಿಂದನೇ ಅಂತೀವಿ. ಯಾಕಂದ್ರೆ ಇವತ್ತು ನಾವು 49 ವರ್ಷಗಳಿಂದ ICDS ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ICDS ಸೇವೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣವೂ ಸಹ ಒಂದು ಸೇವೆಯಾಗಿತ್ತು. ಇಲ್ಲಿ ನಾವು ಮಾಡ್ತಕ್ಕಂಥ ಶಾಲಾ ಪೂರ್ವ ಶಿಕ್ಷಣ ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ ಅಂತೇಳಿ ಇವತ್ತಿನ ತನಕ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲೆಯ ಯಾರು ಶಿಕ್ಷಣ ಆಯುಕ್ತರು ಹೇಳ್ತಾರೆ ಬೇರೆ ಕಡೆಗೆಲ್ಲ ಈ ಕಡೆ ಉತ್ತರ ಕನ್ನಡ ಕಾರವಾರ ಕಡೆಗೆಲ್ಲ 10th ರಿಸಲ್ಟ್ ಜಾಸ್ತಿ ಬಂತು, ನಮ್ಮ ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕ ಅಂತೇಳಿ 7 ಜಿಲ್ಲೆಗಳೆಲ್ಲ ಕರಿತೀವಲ್ಲ, ಇಲ್ಲಿ ಏನಾಗ್ಯದಪ್ಪ ಇವತ್ತಂದ್ರೆ 10th ರಿಸಲ್ಟ್ ಸರಿಯಾಗಿ ಬಂದಿಲ್ಲ. ಇದಕ್ಕೆ ಏನು ಕಾರಣ ಅಂದ್ರೆ ಆ ಕಡೆ ಎಲ್ಲ UKG LKGಗಳಲ್ಲಿ ಮಕ್ಕಳು ಅಡ್ಮಿಷನ್ ಆರ, ನಮ್ಮಲ್ಲಿಲ್ಲ. ಜಾಸ್ತಿ 70% ಮಕ್ಕಳು ಅಂಗನವಾಡಿಗಳಲ್ಲಿ ಅಡ್ಮಿಷನ್ ಅದ. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಬಡವ್ರವ್ರ, ನಾವು ಬಡವ್ರ ಮಕ್ಕಳಿಗೆ UKG LKGಯಲ್ಲಿ ನಾವು ಇಂಗ್ಲೀಷ್ ಶಿಕ್ಷಣ ಕೊಡ್ತೀವಿ ಅಂತೇಳಿ ಇವತ್ತು ಮುಂದಾಗಿ ಅವ್ರು ಹೊಂಟಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ಇದು ಅವ್ರು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದ. ಯಾಕಂದರೆ 10th ರಿಸಲ್ಟ್ ಬಂದಿಲ್ಲ ಅನ್ನೋದು ಕಾರಣ ಕಾಲಿ UKG LKGಯಲ್ಲಿ ಮಕ್ಕಳು ಕಲ್ತಿಲ್ಲ ಅನ್ನೋದಲ್ಲ. UKG LKG ಇರ್ಬೋದು ಅಥವಾ ಅಂಗನವಾಡಿಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಪಡೆದಂಥದ್ದು ಮಗು ಇದ್ದರೂ ಸಹ ಮುಂದಿನ ದಿನದಲ್ಲಿ ಶಿಕ್ಷಣದಲ್ಲಿ ಆ ಮಗುವಿಗೆ ನಾವು ಏನು ಕಲಿಸ್ಬೇಕು, ಏನು ಮಾಡಬೇಕಾಗಿತ್ತು ಅಂತಕ್ಕಂಥ ಜವಾಬ್ದಾರಿಯನ್ನು ಸಹ ಸರ್ಕಾರ ನೋಡಬೇಕಾಗ್ತದೆ. ಅದು ಸಮಸ್ಯೆ ಯಾವುದನ್ನು ಗುರುತಿಸಲಾರ್ದೇ ಏಕೆಂದೇಕಿ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟ ತೆರಿಗೆಯನ್ನು ಹೆಚ್ಚಳ ಮಾಡಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಜೂನ್ 20ರಂದು ರಾಜ್ಯಾದ್ಯಂತ ರಸ್ತೆ ಚಳವಳಿ ನಡೆಸಲಿದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ತಿಳಿಸಿದರು. ಈ ಕುರಿತು ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ನಿನ್ನೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ದೇವೆ. ರಾಜ್ಯದಲ್ಲಿ ಬಂಡ ಸರ್ಕಾರ ಅಧಿಕಾರದಲ್ಲಿದೆ, ಹೀಗಾಗಿ ಹೋರಾಟವನ್ನು ಮುಂದುವರಿಸುವ ಅನಿವಾರ್ಯತೆ ಇರುವುದರಿಂದ ಗುರುವಾರ ರಸ್ತೆ ರೋಕೋ ಚಳವಳಿಯನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದಲ್ಲೇ ಹಾಲಿನ ದರ, ವಿದ್ಯುತ್ ದರ, ಅಬಕಾರಿ ಸುಂಕ, ಮುದ್ರಾಂಕ ಶುಲ್ಕ ಸೇರಿದಂತೆ ಇನ್ನಿತರೆ ಶುಲ್ಕಗಳನ್ನು ಏರಿಕೆ ಮಾಡಿದೆ. ಇಷ್ಟೆಲ್ಲ ತೆರಿಗೆ ಜಾಸ್ತಿ ಮಾಡಿ ಸರ್ಕಾರದ ಆದಾಯವನ್ನು ವೃದ್ಧಿಸಿಕೊಂಡಿದೆ. ಈ ಹಣವೆಲ್ಲ ಎಲ್ಲಿಗೆ ಹೋಗುತ್ತಿದೆ ಎಂದು ಪ್ರಶ್ನಿಸಿದರು. ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ. ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಹಣ ಬೇನಾಮಿ ಖಾತೆ ಮುಖಾಂತರ ಆಂಧ್ರಕ್ಕೆ ಹೋಗಿದೆ. ಆಂಧ್ರ ಚುನಾವಣೆಯಲ್ಲಿ ಆ ಹಣ ಬಳಕೆಯಾಗಿದೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದರೂ ಕೂಡ ಹಣಕಾಸು ಮಂತ್ರಿಯಾಗಿರುವ ಮುಖ್ಯಮಂತ್ರಿಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಇದೆ ಎಂದು ವಿಜೇಂದ್ರ ಖಾರವಾಗಿ ಪ್ರಶ್ನೆ ಮಾಡಿದರು. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ರೈತರಿಗೆ, ಜನಸಾಮಾನ್ಯರಿಗೆ ಅನ್ಯಾಯವಾಗುತ್ತಿದೆ. ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿಗಳು ಉಡಾಫೆ ಉತ್ತರ ಕೊಡುವುದನ್ನು ಬಿಟ್ಟು ತೈಲ ಬೆಲೆ ಇಳಿಕೆ ಮಾಡುವತ್ತ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ. ಆ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ವ್ಯಾಪ್ತಿನ ಹೋರಾಟವನ್ನು ಮಾಡಿದ್ದೇವೆ. ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ತಾ ರೋಕೋ ಚಳವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಬಂಡ ಸರ್ಕಾರ. ನಿನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅವರ ಹುಳುಕನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ 1 ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ, ಅಬಕಾರಿ ಸುಂಕ ತೆರಿಗೆ ಜಾಸ್ತಿ ಮಾಡಿದ್ರಿ. ಯಾವುದನ್ನು ಬಿಟ್ಟಿದ್ದೀರಿ ನೀವು? ಇವತ್ತು ಸ್ಟ್ಯಾಂಪ್ ಡ್ಯೂಟಿ
ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ದೀರಿ, ಯಾವುದನ್ನು ಕೂಡ ಬಿಟ್ಟಿಲ್ಲ ನೀವು. ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ, ತೆರಿಗೆಗಳನ್ನು ಜಾಸ್ತಿ ಮಾಡಿ, ರಾಜ್ಯ ಸರ್ಕಾರದ ಆದಾಯವನ್ನು ವೃದ್ಧಿ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ಹಣ ಎಲ್ಲ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛಪಡ್ತೇನೆ, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು 100 ಕೋಟಿ ಇವತ್ತು ಆಂಧ್ರ ರಾಜ್ಯಕ್ಕೆ ಕಳಿಸ್ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದೀರಲ್ಲ, ತಾವೇ ಹಣಕಾಸಿನ ಸಚಿವರಿದ್ದೀರಿ. ಇವತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅವ್ರು ಮಾಡ್ಕೋಬೇಕಾಗಿದೆ. ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು, ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದ್ದೀರಿ ರಾಜ್ಯದಲ್ಲಿ? ಹಾಗಾದರೆ ಇದನ್ನು ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ, ಪೆಟ್ರೋಲ್ ಮತ್ತು ಡೀಸೆಲಿನ ಏನು ತೆರಿಗೆ ಹೆಚ್ಚು ಮಾಡಿದ್ದೀರಿ, ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು. ಬರಗಾಲದಿಂದ ಈಗಿನೂ ಹೊರಗೆ ಬರ್ತಾ ಇದ್ದಾರೆ, ಏನೋ ಮಳೆ ಕಾಣ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡೋದ್ರ ಮುಖೇನ ಇವತ್ತು ರೈತರು ಟ್ರ್ಯಾಕ್ಟರ್ ಉಪಯೋಗಿಸ್ತಾರೆ, ಟಿಲ್ಲರ್ ಉಪಯೋಗಿಸ್ತಾರೆ, ಇವತ್ತು ಅವ್ರು ಪಂಪ್ಸೆಟ್ಗಳು ಉಪಯೋಗಿಸ್ಕೊಳ್ತಾರೆ, ಡೀಸೆಲ್ ಬೇಕಾಗ್ತದೆ. 300 ರೂಪಾಯಿ ನೀವು ಜಾಸ್ತಿ ಮಾಡಿದರೆ ಹೊರೆ ಆಗ ರೈತರ ಮೇಲೆ ಬೀಳೋದಿಲ್ವ? ಹಾಗಾದರೆ ನೀವು ಹಣ ತೆರಿಗೆ ಜಾಸ್ತಿ ಮಾಡಿರ್ತಕ್ಕ ಜನಸಾಮಾನ್ಯರಿಗೆ ಹೊರೆ ಆಗೋದಿಲ್ವ? ಹಾಗಾದರೆ ಒಬ್ಬರು ಸಚಿವರು ಹೇಳ್ತಾರೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ. ಬಸ್ಸಿನ ಇವತ್ತು ಅದನ್ನು ಕೂಡ ಈಗ ಜಾಸ್ತಿ ಮಾಡ್ತಾರೆ. ಏನು ಮಾಡಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ? ಹಾಗಾದರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ, ಕಳೆದ 1 ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಾಜ್ಯದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಹಣ ಇಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತೇಳಿ. ನಿಮ್ಮ ಆದಾಯವನ್ನು ಏನು ಮಾಡ್ತಾ ಇದ್ದೀರಿ ಹಾಗಾದರೆ? ನಮ್ಮ BJP ಸರ್ಕಾರ ಅಧಿಕಾರದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯದಲ್ಲಿ ಇವತ್ತು. ಆದರೆ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಯಾವ ರೀತಿ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೀರಿ, ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ತಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು BJP ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದು ಸರಿಯಲ್ಲ. ಹಾಗಾಗಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ರೈತರಿಗೆ ಬರೆ ಆಗ್ತಕ್ಕಂಥದ್ದು, ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ತಮ್ಮ ತೀರ್ಮಾನ ಏನು ಮಾಡಿದ್ದೀರಿ, ನಿರ್ಧಾರ ಏನು ಮಾಡಿದ್ದೀರಿ, ಇದರಿಂದ ಹಿಂದೆ ಸರಿಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಪಕ್ಷ ಇರ್ಬೋದು, ಮುಂದಿನ ನಾನು ನಿನ್ನೆ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತನಾಡಿದ್ದೇನೆ. ಬರುವ ಗುರುವಾರ ನಾವೆಲ್ಲರೂ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಯಾಕೆಂದರೆ ಜನಸಾಮಾನ್ಯರ ಮೇಲೆ ಏನು ಹೊರೆನ ಹಾಕಿದ್ದಾರೆ, ಖಂಡಿತ ಇದು ಅಕ್ಷಮ್ಯ ಅಪರಾಧ. ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ತಮ್ಮ ನಿರ್ಧಾರನ ಹಿಂಸರಿಬೇಕು ಅನ್ನೋ ಆಗ್ರಹ ನಾವು ಮಾಡ್ತಾ ಇದ್ದೇವೆ. ನೋಡಿ, ಒಂದು ಕಡೆ ಗ್ಯಾರಂಟಿ, ನೀವೇ ಭರವಸೆ ಕೊಟ್ಟಂತೆ ತಮ್ಮ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದು SC/PTSP ಹಣವನ್ನು ನೀವು ವರ್ಗಾವಣೆ ಮಾಡಿಕೊಂಡ್ರಿ. ಜೊತೆಲಿ ಇವತ್ತು ಭ್ರಷ್ಟಾಚಾರ, ಇವತ್ತು ವಾಲ್ಮೀಕಿ ನಿಗಮದ ಏನು ಹೇಳಿದ್ದಾನೆ, ಭ್ರಷ್ಟಾಚಾರ ಎಲ್ಲಿಂದ ಬಂದು ದುಡ್ಡು ಆದರೆ ಇದಕ್ಕೂ ಕೇಂದ್ರ ಸರ್ಕಾರ ದುಡ್ಡು ಪೋಲ್ ಮಾಡಿದ್ದಾರೆ. ಹಾಗಾದರೆ ಒಂದು ಕಡೆ ಭ್ರಷ್ಟಾಚಾರ ಮಿತಿಮೀರಿ ಹೋಗ್ತಾ ಇದೆ ಸರ್ಕಾರದಲ್ಲಿ, ಮತ್ತೊಂದು ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದರೂ ಸಹ ಇವತ್ತು ಹಣಕಾಸಿನ ಇವತ್ತು ಸಂಗ್ರಹದಲ್ಲೂ ಕೂಡ ಇವತ್ತು ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಡುತ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಎಡುತ್ತಾ ಇರ್ತಕ್ಕಂಥ ಈಗಾಗಲೇ ದರ್ಶನ್ ಬಂಧನದ ಬಗ್ಗೆ ನಾನು ಮಾತನಾಡಿದ್ದೇನೆ. 2021ರಲ್ಲಿ ದರ್ಶನ್ ಬಗ್ಗೆ ಮಾತನಾಡಿದ್ದೆ. ಈ ಹಿಂದೆ ನಾನು ಏಕಾಂಗಿಯಾಗಿ ಧ್ವನಿ ಎತ್ತಿದ್ದೆ. ಅವತ್ತು ಸುಧಾರಣೆ ಆಗಿದ್ದರೆ ಈ ತರಹ ಅನಾಹುತ ಆಗುತ್ತಿರಲಿಲ್ಲ. ನನ್ನ ಮಾತು ದರ್ಶನ್ ಕೇಳಿದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹೇಳಿದರು.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ವಿಚಾರವಾಗಿ ಮಂಡ್ಯದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ರೇಣುಕಾಸ್ವಾಮಿ ಪತ್ನಿಗೆ ನ್ಯಾಯ ಕೊಡಿಸಬೇಕು. ಆಯಮ್ಮ ಗರ್ಭಿಣಿ, ವಿಧವೆ ಆಗುವ ಕನಸು ಕಂಡಿರಲಿಲ್ಲ. ಇನ್ನು ಹುಟ್ಟಿದ ಮಗುವಿಗೆ ಭವಿಷ್ಯ ಇಲ್ಲದಂತಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯದ ಜೊತೆಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಆ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ 20,000 ರೂಪಾಯಿ ಕೊಡುತ್ತಿದ್ದೇನೆ. ಎಲ್ಲರೂ ಮುಂದೆ ಬಂದು ಸಹಾಯ ಮಾಡಿ ಮಗುವಿಗೆ ಭವಿಷ್ಯ ಕಟ್ಟಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಪ್ರಕರಣದ ಸಂಬಂಧ ತನಿಖೆ ನಡೆಯುತ್ತಿದೆ. ಈ ಬಗ್ಗೆ ನಾನು ಮಾತನಾಡುವುದಕ್ಕೆ ಇಷ್ಟಪಡುವುದಿಲ್ಲ. 2021ರಲ್ಲಿ ದರ್ಶನ್ ನನ್ನ ಮಾತು ಕೇಳಿದ್ರೆ ಹೀಗಾಗುತ್ತಿರಲಿಲ್ಲ. ಅವರು ಒಳ್ಳೆಯದಕ್ಕೆ ನಾನು ಹೇಳಿದ್ದೆ. ವೈಯಕ್ತಿಕವಾಗಿ ನನಗೂ ಅವರಿಗೂ ದ್ವೇಷ ಇಲ್ಲ. ಅವರ ಜೊತೆ 2 ಸಿನಿಮಾ ಮಾಡಿದ್ದೆ. ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಕಾರು ತೆಗೆದುಕೊಂಡಿದ್ರು. ಇವತ್ತಿಗೂ ಅವ್ರ ಹತ್ರ ಸ್ಕೋಡಾ ಕಾರ್ ಇದೆ. ದರ್ಶನ್ ಬೆಳೆದು ಬಂದ ದಾರಿ ಬಹಳ ಕಷ್ಟವಾಗಿತ್ತು. ಈ ತರ ಪರಿಸ್ಥಿತಿ ಆಗಬಾರ್ದಿತ್ತು. 2001ರಲ್ಲಿ ಏಕಾಂಗಿಯಾಗಿ ಧ್ವನಿ ಎತ್ತಿದ್ದೆ. ಅವತ್ತು ಸುಧಾರಣೆ ಆಗಿದ್ರೆ ಈ ತರ ಅನಾಹುತ ಆಗುತ್ತಿರಲಿಲ್ಲ. ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದರು. ಈಗ ನಾನಾಗಲೇ ಇದ್ರ ಬಗ್ಗೆ ಶಿವಮೊಗ್ಗನಲ್ಲಿ ಮಾತಾಡಿದ್ದೀನಿ, ಹುಬ್ಳಿಯಲ್ಲಿ ಮಾತಾಡಿದ್ದೀನಿ. ನಾನೇ ಮೊದಲಾಗಿ ಬಾರಿ ನಾನೇ ಅದನ್ನು ಮಾತಾಡಿದ್ದು ನಿಮಗೆಲ್ಲ ಗೊತ್ತಿದೆ. 2021ರಲ್ಲಿ ಮಾತಾಡಿದ್ದೆ ಮತ್ತು ಈಗಲೂ ಅಷ್ಟೇ ಶಿವಮೊಗ್ಗನಲ್ಲಿ ಹುಬ್ಳಿನಲ್ಲಿ ಆಗಿದೆ ಆಗಲೇ. ನನಗೇನಂತಂದರೆ ಮತ್ತೆ ಹೇಳಬೇಕು ಅಂದರೆ ನಿಮಗೋಸ್ಕರ ಮಂಡ್ಯ ಜಿಲ್ಲೆಯವ್ರಿಗೆ ರೇಣುಕಾಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯಾಕೆ ಅಂದರೆ 3 ತಿಂಗಳ ಗರ್ಭಿಣಿ ಅಯ್ಯಮ್ಮ. ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗೋಂಥ ಒಂದು ಮನಸ್ಸಿನಲ್ಲೂ ಅವಳು ಕಂಡಿರಲಿಲ್ಲ. ಅವಳು ವಿಧವೆ ಆಗಿದ್ದಾರೆ. ಪಾಪ ಆ ಮಗುಗೆ, ಇನ್ನೂ ಹುಟ್ಟೇ ಇಲ್ದ ಮಗುಗೆ ಒಂದು ಭವಿಷ್ಯ ಇಲ್ಲದೆ ಇರೋಂಗಾಗಿದೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಗಂಗಾಧರ್ ಮೂರ್ತಿ ಅವರು ಒಂದು ವರದಿಗಾರರಾಗಿದ್ದರು. ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು. ಆಗ ನಮ್ಮ ತಂದೆ ಸ್ವತಃ ಅವ್ರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅದು ಲಕ್ಷಾಂತರ ರೂಪಾಯಿ ಆಯಿತು. ಆವಾಗಲೇ 80ರ ದಶಕದಲ್ಲಿ ಅವ್ರಿಗೆ ಅವರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾಗಿ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ, ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು. ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಇಡೀ ಕರ್ನಾಟಕಕ್ಕೆ, ಆ ರೇಣುಕಾಸ್ವಾಮಿಯವರ ಧರ್ಮಪತ್ನಿಗೆ ಬರೀ ನ್ಯಾಯ ಕೊಡಿಸೋದು ಅಷ್ಟೇ ಅಲ್ಲ, ಒಂದು ಆರ್ಥಿಕವಾಗೂ ಅವ್ರಿಗೆ ಸಹಾಯ ಮಾಡಬೇಕು. ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಒಬ್ಬ ಪತ್ರಕರ್ತನಾಗಿ ಒಂದು 20,000 ರೂಪಾಯಿ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮಂಗೆ ಪಾಪ ಆ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ. ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗಲೇ ಇವಾಗ ಉತ್ತರ ನೀಡಿದ್ದೀನಿ. ನಾನು ಅದ್ರ ಬಗ್ಗೆ ಯಾರು ಮಾಡಿದಾರೋ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದನ್ನು ನಾನು ಈ ಹಂತದಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹೇಳಿದ್ದೆ 2021ರಲ್ಲಿ ನನ್ನ ಮಾತು ಕೇಳಿದಿದ್ದರೆ ಅವರು ಒಳ್ಳೆಯದಕ್ಕೋಸ್ಕರ ನಾನು ಹೇಳಿದೆ ಹೊರತು, ನಾನು ಮುಂಚೆ ಹೇಳಿದ್ದೀನಿ, ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಇನ್ಫ್ಯಾಕ್ಟ್ ನಾನು 2 ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟ ಜೊತೆ. 2 ಸಿನಿಮಾ ಮಾಡಿ ಅವ್ರು ಯುವ ಪ್ರತಿಭೆ ಆದಾಗ, ನಾನೊಬ್ಬ ನಿರ್ದೇಶಕನಾಗಲೇ ಎಸ್ಟಾಬ್ಲಿಷ್ ಆದಾಗ 2 ಸಿನಿಮಾ ಮಾಡಿದ್ದೆ. ಅವರು ಒಂದು ಸ್ಕೋಡಾ ಕಾರ್ ತೊಗೊಂಡ್ರು. ಅದಿನ್ನೂ 171 ಅಂತ ಕಾರ್ ನಂಬರ್, ರೆಡ್ ಕಲರ್, ಫಸ್ಟ್ ಕಾರ್ ಅವ್ರು ತೊಗೊಂಡಿದ್ದು ದರ್ಶನ್. ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಆ ಕಾರ್ ತೊಗೊಂಡಿದ್ದು. ಸೊ ಈ ರೀತಿಯಲ್ಲೇ ಅವರು ಬೆಳೆದಿದ್ದು ಬಂದ ದಾರಿ ತುಂಬ ಕಷ್ಟದ ದಿನಗಳು. ಆದರೆ ಇವತ್ತು ಈ ಥರ ಒಂದು ಪರಿಸ್ಥಿತಿ ಆಗಬಾರ್ದಾಗಿತ್ತು. ಅದು ನಾನು 2021ರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರಿ, ಬೆನ್ನು ತಟ್ಟಿದ್ರಿ. ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತೂ ಹೇಳಿದೆ ಆ ಮಾತು, ಅವ್ರು ಒಳ್ಳೇದಕ್ಕೆ ಹೇಳ್ತಾನಿದ್ದು, ಈ ಥರ ಅನಾಹುತ ಆಗಬಾರ್ದು, ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ. ಅವಾಗೇನಾರ ಮಾತು ಕೇಳಿದರೆ ಈ ಥರ ಒಂದು ಅನಾಹುತ ಆಗ್ತಾ ಇರಲಿಲ್ಲ. ಆದರೂ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನು ಒಂದೇ ಒಂದು ಕೊನೆಯದಾಗಿ ಮಾತಾಡೋದು, ರೇಣುಕಾಸ್ವಾಮಿಗೆ ಅನ್ಯಾಯ ಆಗಿದೆ, ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ಳೋ ಮೂಲಕ ನೀವು ಅದೇ ಹೇಳಿದ್ರಿ. ದರ್ಶನ್ ಗ್ಯಾಂಗ್ನಿಂದ ಹತ್ಯೆ ಆದ ಚಿತ್ರದುರ್ಗದ ರೇಣುಕಾಸ್ವಾಮಿ ಮನೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹತ್ಯೆ ಪ್ರಕರಣದ ಕುರಿತಂತೆ ಮತ್ತಷ್ಟು ಮಾಹಿತಿ ಪಡೆದು ಸೂಕ್ತ ತನಿಖೆ ಮಾಡಿಸುವ ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಮಗನ ಭೀಕರ ಹತ್ಯೆ ಕುರಿತು ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ಮನವಿ ಮಾಡಿದರು. ರೇಣುಕಾಸ್ವಾಮಿ ಪತ್ನಿಗೆ ಉದ್ಯೋಗ ನೀಡುವಂತೆ ಸೂಕ್ತ ತನಿಖೆ ಮಾಡಿಸುವಂತೆ ಒತ್ತಾಯಿಸಿದರು. ಕುಟುಂಬದ
ಕುಟುಂಬದವರಿಗೆ ಸಾಂತ್ವನ ಹೇಳಬೇಕು ಅಂತ ಬಂದಿದ್ದೇನೆ. ಇದು ಬಹಳ ನೋವು ಉಂಟು ಮಾಡಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ ತನಿಖೆ ಮಾಡ್ತಿದೆ. ಈಗಾಗಲೇ ಸುಮಾರು 17 ಜನ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಪತ್ನಿ ಗರ್ಭಿಣಿ ಆಗಿದ್ದಾರೆ. ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು, ಉದ್ಯೋಗ ಕೊಡಿಸಬೇಕು ಎಂಬ ಬೇಡಿಕೆ ಇದೆ. ಸಿಎಂ ಜೊತೆ ಚರ್ಚೆ ಮಾಡುತ್ತೇನೆ ಅಂತ ಹೇಳಿದ್ದೇನೆ. ಯಾವುದೇ ರೀತಿ ತಪ್ಪು ಆಗದ ಹಾಗೆ ತನಿಖೆ ಮಾಡಿ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತೇವೆ. ಯಾರು ರಾಜಕೀಯ ಮಾಡಬಾರದು. ನಮ್ಮ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಪರಮೇಶ್ವರ್ ಈ ಸಂದರ್ಭದಲ್ಲಿ ಹೇಳಿದರು. ರೇಣುಕಾಸ್ವಾಮಿ ಅವರೇನು ತೀರ್ಕೊಂಡಿದ್ದಾರೆ, ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಬೇಕು, ಅವರಿಗೆ ಧೈರ್ಯ ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ. ಇದು ಭಾಳ ಎಲ್ರಿಗೂ ಕೂಡ ಭಾಳ ಅವರ ತಂದೆ ತಾಯಿಗೆ ಅಷ್ಟೇ ಅಲ್ಲ, ನಮಗೂ ಕೂಡ ಭಾಳ ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು 17 ಜನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿದ್ದಾರೆ. ಅದರಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅದು ಒಂದು ಭಾಗ. ಇನ್ನೊಂದು, ಆ ಕುಟುಂಬದವರಿಗೆ ವಿಶೇಷವಾಗಿ ರೇಣುಕಾಸ್ವಾಮಿ ಅವರ ಶ್ರೀಮತಿ ಅವರು ಮದುವೆ ಆಗಿ 1 ವರ್ಷ ಆಗಿದೆ. ಅವರು ಗರ್ಭಿಣಿಯಾಗಿದ್ದಾರೆ ಅಂತೇಳಿ ಅವರು ಇರ್ತಾನೆ ಅವ್ರ ತಂದೆ ತಾಯಿಗಳು ಹೇಳಿದರು. ಅವರ ಮನವಿ ಏನು ಅಂತೇಳಿದರೆ, ನಮ್ಮ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು ಕೆಲಸ ಕೊಡಬೇಕು ಅಂತೇಳಿ ಬೇಡಿಕೆ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗದಾಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಅದಕ್ಕಾಗಿ ಇದರಲ್ಲಿ ಒಂದೇನು ಅಂತ ಹೇಳಿದರೆ, ಯಾರೂ ಇದರಲ್ಲಿ ರಾಜಕೀಯ ಮಾಡಬಾರ್ದು. 10 ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಇದು ಈ ಘಟನೆ ನಡೀಬಾರ್ದು, ಇದು ನಡೆದು ಹೋಗಿದೆ. ಆದರೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಏಕೆಂದರೆ ನಾವು ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು. ಕಾನೂನಿದೆ, ಕಾನೂನು ಕ್ರಮ ತಗೊಳ್ಳಿದೆ. ಹಾಗಾಗಿ ನನ್ನ ಮನವಿ, ಇದಕ್ಕೆ ಯಾವುದೇ ರಾಜಕೀಯ ಬಣ್ಣ ಮಾಡೋದು ಸರಿ ಇಲ್ಲ. ಕುಟುಂಬಸ್ಥರು ಮೊದಲು ಸಿಬಿಐ ಎನ್ಕ್ವೈರಿಗೆ ಅಗತ್ಯ ಇಲ್ಲ. ಅವು ಈಗಾಗಲೇ ರಾಜ್ಯ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಇಂದು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ 100 ಆಟೋ ಚಾಲಕರು
ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಆಟೋ ಚಾಲಕರು ನಿತ್ಯ ರಿಕ್ಷಾಗಳನ್ನ ತಮ್ಮ ಬದುಕು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಅದು ಅವರ ಜೀವನೋಪಾಯವಾಗಿದೆ. ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದು ಅವರ ಹೊಟ್ಟೆ ಮೇಲೆ ಬರೆ ಎಳೆದಂತಾಗಿದೆ. ಆದ್ರಿಂದ ಕೂಡಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸಬೇಕು ಮತ್ತು ನಮ್ಮ ಆಟೋ ಚಾಲಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹುಬ್ಬಳ್ಳಿಯ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಡೀ ರಾಜ್ಯದಾದ್ಯಂತ ವಾಣಿಜ್ಯ ವಾಹನ ಚಾಲಕರು, ಆಟೋ ರಿಕ್ಷಾ ಚಾಲಕರು, 10 ಲಕ್ಷಕ್ಕಿಂತ ಮೇಲೆ ಆಟೋ ರಿಕ್ಷಾ ಚಾಲಕರು ಇದ್ದೇವೆ. ಈಗಾಗಲೇ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆ ಬಂದು ಇಡೀ ಆಟೋ ರಿಕ್ಷಾ ಚಾಲಕರ ಕುಟುಂಬನ ಬೀದಿಗೆ ತಂದಿದೆ. ಇವತ್ತು ಆಟೋ ರಿಕ್ಷಾ ಚಾಲಕರು ಕಾರ್ಮಿಕ ಕಾರ್ಡ್ ಕೊಡ್ತೀವಂತ ಮನೆ ಸಂತೋಷ್ ಲಾಡ್ ಸಾಹೇಬರು 4 ತಿಂಗಳಿಂದ 46 ಲಕ್ಷ ಜನಕ್ಕೆ ಕಾರ್ಮಿಕ ಕಾರ್ಡನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಬರೀ ಹೇಳ್ತಾನೆ ಬರ್ತಿದಾರ. ಕಾರ್ಮಿಕ ಇಲಾಖೆಗೆ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಈಗಾಗಲೇ 500 ಮಂದಿ ಆಟೋ ರಿಕ್ಷಾ ಚಾಲಕರ ಗುರುತಿನ ದಾಖಲಾತಿಗಳನ್ನು ಕೊಟ್ಟಿದ್ದೇವೆ. ಆಟೋ ರಿಕ್ಷಾ ಚಾಲಕರಿಗೆ ಈಗಾಗಲೇ ಪೆಟ್ರೋಲ್, ಡೀಸೆಲ್, LPG ಹೆಚ್ಚಳ ಮಾಡಿದ್ದಾರೆ. ಅದರ ಮೇಲೆ ಸುಂಕನ ತೆಗೆದುಹಾಕಬೇಕು. ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಹಣ ತೊಡಗಿಸಬೇಕು. ಆಟೋ ರಿಕ್ಷಾ ಚಾಲಕರು ಅಪಘಾತ ಹೊಂದಿದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ, NT ಇರಲಿ, LMB ಇರಲಿ, ಯಾವುದೇ 3 ವೀಲರ್ ಲೈಸೆನ್ಸ್ ಇದ್ರೆ ಅವನಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಆಟೋ ರಿಕ್ಷಾ ಚಾಲಕನಿಗೆ ಆಟೋ ರಿಕ್ಷಾ ಓಡಿಸುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಕಲ್ಯಾಣ ಮಂಡಳಿ ಸ್ಥಾಪನೆ ಮಾಡಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಆಟೋ ಕಾಲನಿ ಮಾಡಬೇಕು. ಆಟೋ ರಿಕ್ಷಾ ಚಾಲಕರಿಗೆ ಸಮುದಾಯ ಭವನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದೇವೆ. 5 ಲಕ್ಷಕ್ಕಿಂತ ಎಲ್ಲ ಆಟೋ ರಿಕ್ಷಾ ಚಾಲಕರ ಕುಟುಂಬ ಇದೆ. ಯಾಕೆ ಸರ್ಕಾರ ನಮ್ಮ ಮೇಲೆ ಕಣ್ಣಾಗ್ತಾ ಇಲ್ಲ? ಯಾಕೆ ಸರ್ಕಾರ ನಮ್ಮ ಮೇಲೆ ಗಮನಿಸ್ತಾ ಇಲ್ಲ? ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಮಾನ್ಯ ಸಂತೋಷ್ ಲಾಡ್ ಸಾಹೇಬರಿಗೆ, ಸಾರಿಗೆ ಸಚಿವರಿಗೆ ಮತ್ತು ಗೃಹ ಖಾತೆ ಸಚಿವರಿಗೆ ನಾನು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೋತೇವೆ. ತಕ್ಷಣ ನಮ್ಮ ಬೇಡಿಕೆಗಳು ಈಡೇರಬೇಕು. ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ನಿವಾಸದ ಮುಂದೆ ನಡೆಸಿದ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ ಅಂಗನವಾಡಿ ಶಿಕ್ಷಕಿ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಜರುಗಿದೆ. ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಇಂದು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ನಿವಾಸದ ಮುಂದೆ ಇಂದು ಜಿಲ್ಲೆಯ ಅಂಗನವಾಡಿ ನೌಕರರು ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರು. ಪ್ರತಿಭಟನೆ ವೇಳೆಯಲ್ಲಿ ಅಂಗನವಾಡಿ ಶಿಕ್ಷಕಿ ಜೈರುನಿಶಾ ಅವರು ಕುಸಿದು ಬಿದ್ದ ಘಟನೆ ಜರುಗಿದ್ದು ಅವರನ್ನು ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 3 दिन से स्ट्राइक में आ रहे 3 दिन से स्ट्राइक में आ रहे नो इनको चक्कर आ गई. क्यों बोले तो हैबत खा लिए. बच्ची न्यू टीचर है और उन्होंने बोले तो क्या है ना LKG UKG हो जा. मैं कैसा करूं? मेरा शौहर भी डेली वेजेस में वर्कर है. मैं क्या कर सकती हूँ कि क्या नहीं की. मैं हैबत से मर जाऊँ क्या? वो करूँ क्या? बोल रहे हैं ICU वार्ड में एडमिट करो बोल के यहाँ के डॉक्टर मैडम चेक करे हुए हैं. ICU में भेजना पड़ रहा.
गरीबी हालत है, डेली वेजेस करके खाने वाला मर्द है इनका। वो बेचारा क्या कर सकेगा, रो रहे हैं, छोटे बच्चे हैं, पूरी चक्कर आ गई। 3 दिन से रेगुलर इन्हों स्ट्राइक में आ रहे हैं। बीपी भी उनको सब बराबर था अब तक, अब धूप में बैठने से बढ़ गया बोल के बता रहे। अब तक तबीयत अच्छी थी, अच्छी खासी बच्ची है। ನಾನು ಕೇಂದ್ರ ಸಚಿವನಾಗಿ ಬಂದಿದ್ದೇನೆ. ದರ್ಶನ್ ಕೇಸ್ ಬಗ್ಗೆ ಚರ್ಚೆ ಮಾಡುವುದು ಸರಿಯಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ಯಾರು ಕೂಡ ದೊಡ್ಡವರಲ್ಲ. ಕಾನೂನು ಬಾಹಿರ ಕೃತ್ಯಗಳಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಎಂದು ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನಂಬಿಕೆ ಇಟ್ಟು 2 ಪ್ರಮುಖ ಖಾತೆಯನ್ನ ಕೊಟ್ಟಿದ್ದಾರೆ. ನಾನು ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಸಚಿವನಾಗಿದ್ದೇನೆ. ಜಿಡಿಪಿ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಯ ಬಗ್ಗೆ ಶ್ರಮಿಸುತ್ತೇನೆ. ಎಲ್ಲರಿಗೂ ಹುಟ್ಟಿದಾಗಿನಿಂದಲೇ ತಿಳುವಳಿಕೆ ಇರುವುದಿಲ್ಲ. ಖಾತೆಯ ಬಗ್ಗೆ ಹಾಗೂ ಜವಾಬ್ದಾರಿ ನಿರ್ವಹಣೆ ಬಗ್ಗೆ ಮತ್ತಷ್ಟು ತಿಳಿದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ವಿವಿಧ ಕಂತಿನ ಮೂಲಕ ರೈತರಿಗೆ ಹಣ ಸಂದಾಯ ಮಾಡಲಾಗುತ್ತಿದೆ. 17ನೇ ಕಂತಿನ ಹಣ ಇಂದು ಬಿಡುಗಡೆ ಮಾಡಲಾಗುತ್ತದೆ. ವಾರಾಣಸಿಯಲ್ಲಿ ಮೋದಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ದೇಶದ 50 ಕಡೆ ರೈತರನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಪ್ರಧಾನಿಗಳು ನಂಬಿಕೆ ಇಟ್ಟು ನನಗೆ ಪ್ರಮುಖ 2 ಖಾತೆ ನೀಡಿದ್ದಾರೆ ಎಂದರು. ಇವತ್ತಿನ ದಿನ ಬಂದಿರತಕ್ಕಂಥ ಪ್ರಮುಖವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ ಅವರೇನು ಹಲವಾರು ರೈತ ಪರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2019 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ರೈತರಿಗೆ ಕೃಷಿಯ ಒಂದು ಚಟುವಟಿಕೆಗೆ 1 ವರ್ಷದಲ್ಲಿ 3 ಇನ್ಸ್ಟಾಲ್ಮೆಂಟ್ನಲ್ಲಿ 6,000 ರೂಪಾಯಿಗಳನ್ನು 4 ತಿಂಗಳಿಗೆ 1 ಬಾರಿ 2,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೃಷಿ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತಿನ ದಿನ ಇಡೀ ದೇಶದಾದ್ಯಂತ ದೇಶದ 50 ಕೇಂದ್ರಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ಗಳ ಮುಖಾಂತರ ವಾರಣಾಸಿನಲ್ಲಿ ಅವರ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮಕ್ಕೆ 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 2019ರಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತಂದರು. 16 ಕಂತುಗಳಲ್ಲಿ 2,000 ರೂಪಾಯಿ ಥರ ಪ್ರತಿ 4 ತಿಂಗಳಿಗೆ 1 ಬಾರಿ ರೈತರ ಕೃಷಿ ಚಟುವಟಿಕೆ ಹಣ ಏನು ಕೊಡ್ತಾ ಇದ್ದಾರೆ. ಸರ್ಕಾರ ಹೊಸದಾಗಿ ಈಗ 3ನೇ ಬಾರಿ ಗೌರವಾನ್ವಿತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆದ ನಂತರ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ಕಳೆದ ವಾರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಚಂದವೋ ಚಟ್ಟನೆ ಸೆಳೆಯುವ ಸಿರೆ
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಜಂಟಿ ಕೃಷಿ ನಿರ್ದೇಶಕ ಕಲಬುರಗಿ ಮಾತಾಡ್ತಾ ಇರೋದು. ಕಲಬುರಗಿ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಮಳೆ 770 ಮಿಲಿಮೀಟ್ರ್ ಇದೆ. ನಮ್ಮ ಈಗ ಜೂನ್ 12ನೇ ತಾರೀಕುವರೆಗೆ ಬರಬೇಕಾದಂಥ ಮಳೆ 107 ಮಿಲಿಮೀಟ್ರು. ಇಲ್ಲಿವರೆಗೆ ನಮಗೆ 200 ಮಿಲಿಮೀಟ್ರ್ ಮಳೆ ಬಂದಿದೆ. ಜೂನ್ 1 ತಿಂಗಳಲ್ಲೇ ಈಗ ನಮ್ಮ 12ನೇ ಜೂನ್ವರೆಗೆ ನೋಡಬೇಕಾದ್ರೆ 39 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 109 ಮಿಲಿಮೀಟ್ರ್ ಮಳೆ ಬಂದಿದೆ. ಆಲ್ಮೋಸ್ಟ್ ಡಬಲ್ ನಮಗೆ ರೇನ್ಫಾಲ್ ಬಂದಿದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಬೀಜ ಮತ್ತು ಬಿತ್ತನೆಗೆ ಅಣಿಯಾಗ್ತಾ ಇದ್ದಾರೆ. ನಮ್ಮ ತಾಲೂಕು ವೈಸ್ ಮಳೆ ನೋಡಿದ್ರೆ ಎಲ್ಲ ತಾಲೂಕಿನಲ್ಲಿ ಸಹಿತ ಸರ್ವೇ ಸಾಮಾನ್ಯವಾಗಿ ಈಗ ಒಂದು ವಾರದಲ್ಲಿ ಒಳ್ಳೆ ಮಳೆ ಬಂದಿದೆ. ಕಡಿಮೆ ಅಂದರೆ ಒಂದು ಸ್ವಲ್ಪ ಚಿಂಚೋಳಿಯಲ್ಲೇ 32 ಮಿಲಿಮೀಟ್ರ್ ಮಳೆ ಬಂದಿದೆ. ಕಾಳಗಿಯಲ್ಲಿ ಒಂದು ಸ್ವಲ್ಪ 36 ಮಿಲಿಮೀಟ್ರ್ ಮಳೆ ಬಂದಿದೆ. ಚಿತ್ತಾಪುರ್ನಲ್ಲಿ 37 ಮಿಲಿಮೀಟ್ರ್ ಮಳೆ ಬಂದಿದೆ. ಉಳುಕಿದೆಲ್ಲ ತಾಲೂಕುಗಳಲ್ಲಿ ಚೆನ್ನಾಗಿ ಮಳೆ ಬಂದಿದೆ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ನಾವು ಈಗಾಗಲೇ ಬಿತ್ತನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಾವು 8,65,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ಆಲ್ಮೋಸ್ಟ್ ಒಂದು 5,93,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಹತ್ತಿ 1,00,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಹೆಸರು 51,500 ಹೆಕ್ಟೇರು, ಉದ್ದು 24,250 ಹೆಕ್ಟೇರು, ಸೋಯಾಬೀನು 42,500 ಹೆಕ್ಟೇರು.
ಈ ರೀತಿಯಾಗಿ ಒಂದು ಸ್ವಲ್ಪ ಕಬ್ಬಿನ ಕ್ಷೇತ್ರ ಇದೆ. ಈ ರೀತಿಯಾಗಿ ನಮ್ಮದು 8,65,885 ಹೆಕ್ಟೇರ್ ಪ್ರದೇಶ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಅದಕ್ಕೆ ನಾವು 19,461 ಕ್ವಿಂಟಲ್ ನಾವು ಬಿತ್ತನೆ ಬೀಜದ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನಾವೀಗ ಆಲ್ರೆಡಿ 22,521 ಕ್ವಿಂಟಲ್ ಬೀಜ ನಾವೇನದೆಲ್ಲ ದಾಸ್ತಾನು ಮಾಡಿದ್ದೀವಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ 32 ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಅದರಲ್ಲಿ ಈಗ ಆಲ್ರೆಡಿ ನಾವು 8,419 ಕ್ವಿಂಟಲ್ ಬೀಜನ ವಿತರಣೆ ಮಾಡಿದ್ದೀವಿ. ದಿನ ಬೀಜ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ. ಬೀಜದ ಯಾವುದೇ ರೀತಿಯ ಕೊರತೆ ಇಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೀಜದ ಯಾವುದೇ ರೀತಿ ಕೊರತೆ ಇಲ್ಲ. ರೈತ ಬಾಂಧವರು ಶಾಂತಿ ರೀತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಬೀಜ ಪಡಿಬೋದು. ತೊಗರಿಗೆ ನಮ್ಗೆ 6,800 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 9,120 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಸೋಯಾಬೀನಿಗೆ 11,255 ಕ್ವಿಂಟಲ್ ಇದ್ದು ನಾವು 12,000 ಕ್ವಿಂಟಲ್ ಸ್ಟಾಕ್ ಮಾಡಿದ್ದೀವಿ. ಹೆಸರು ನಮ್ಮಲ್ಲಿ 642 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 642 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಉದ್ದು 413 ಕ್ವಿಂಟಲ್ ಕಾರ್ಯಕ್ರಮ ಇದೆ, 412 ಕ್ವಿಂಟಲ್ ನಾವು ಸ್ಟಾಕ್ ಮಾಡೀವಿ. ಹಿಂಗಾಗಿ ನಮ್ಮ ಹತ್ರ ಸಫಿಷಿಯೆಂಟ್ ಬೀಜ ಇದೆ. ಯಾರು ರೈತ ಬಾಂಧವರು ಆತಂಕಕ್ಕೆ ಒಳಗಾಗಬಾರ್ದು. ದಯವಿಟ್ಟು ಶಾಂತ ರೀತಿಯಿಂದ ನಾವು ರೈತ ಸಂಪರ್ಕ ಕೇಂದ್ರದಿಂದ ಬೀಜ ತೊಗೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇನ್ನು ರಸಗೊಬ್ಬರಕ್ಕೆ ಬಂದರೆ ಮುಂಗಾರು ಹಂಗಾಮಿಗೆ ನಮಗೆ 88,592 ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮದು ಅಲೋಕೇಶನ್ ಇದೆ. ಅದರಲ್ಲಿ DAP ಒಂದು ಮುಂಗಾರು ಹಂಗಾಮಿನ ಪೂರ್ತಿ ಅಲೋಕೇಶನ್ ಇದು. DAP 27,215 ಮೆಟ್ರಿಕ್ ಟನ್, ಅಲ್ಲಿಂದ ಯೂರಿಯಾ 32,496 ಮೆಟ್ರಿಕ್ ಟನ್, ಕಾಂಪ್ಲೆಕ್ಸ್ 23,495 ಮೆಟ್ರಿಕ್ ಟನ್. ಇದರಲ್ಲಿ ನಮಗೆ ಜೂನ್ ಅಂತ್ಯತನ ಈ ತಿಂಗಳ ಅಂತ್ಯದವರೆಗೆ ನಮಗೆ ಬೇಕಾಗಿದೆ 43,798 ಮೆಟ್ರಿಕ್ ಟನ್. ಅದರಲ್ಲಿ ಯೂರಿಯಾ 13,900 ಮೆಟ್ರಿಕ್ ಟನ್ನು, DAP 15,900 ಮೆಟ್ರಿಕ್ ಟನ್ನು, ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್. ಇದೆಲ್ಲ ನಮಗಿಷ್ಟು ಬೇಕಾಗಿತ್ತು. ನಮಗೆ ಇಲ್ಲಿವರೆಗೆ ನಮ್ಮಲ್ಲಿರುವಂಥ ದಾಸ್ತಾನು ಸರಬರಾಜು ಎಲ್ಲ ಹಿಡ್ಕೊಂಡ್ರೆ ಯೂರಿಯಾ ನಮ್ಮ ಹತ್ರ 13,900 ಮೆಟ್ರಿಕ್ ಟನ್ನಿಗೆ 28,600 ಮೆಟ್ರಿಕ್ ಟನ್ ಇದೆ. DAP 15,900 ಮೆಟ್ರಿಕ್ ಟನ್ನಿಗೆ 15,340 ಮೆಟ್ರಿಕ್ ಟನ್ ಇದೆ. ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್ನಿಗೆ 19,000 ಮೆಟ್ರಿಕ್ ಟನ್ ಇದೆ. ಹಿಂಗಾಗಿ ನಮ್ಮ ಹತ್ರ ಯಾವುದೇ ರೀತಿಯಂಥ ರಸಗೊಬ್ಬರದ ಕೊರತೆ ಇಲ್ಲ. ಒಂದೇ DAP ಏನಿದೆಲ್ಲ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿದೆ. ಒಂದು 600 ಮೆಟ್ರಿಕ್ ಟನ್ ಕಡಿಮೆ ಇದೆ ನಮ್ಮಲ್ಲಿ. DAPದು ಇವತ್ತೊಂದು RCF ರೇಕ್ ಬಂದಿದೆ. ಈಗ ಆಲ್ರೆಡಿ ನಿನ್ನೆ ಬಂದಿತ್ತು. ಈಗ RCF ರೇಕ್ ಇವತ್ತು ಅನ್ಲೋಡ್ ಆಗ್ತಾಯಿದೆ. ನಾಳೆ ಇಫ್ಕೋ ರೇಕ್ 2,200 ಟನ್ ಬರ್ತಾಯಿದೆ. ಮತ್ತು ಇಫ್ಕೋದು ಇನ್ನೊಂದು 1,200 ಟನ್ನಿಂದ ಇನ್ನೊಂದು ಹಾಫ್ ರೇಕು ಪೈಪ್ಲೈನ್ನಲ್ಲಿದೆ. ಅದು ಸಹಿತ 1 or 2 ಡೇದಲ್ಲಿ ಬರ್ತದೆ. ಅದಕ್ಕೆ ನಮಗೆ ಈ ವಾರದಲ್ಲಿ ನಮಗೆ ಸಫಿಷಿಯೆಂಟ್ ಆದಂಥ ರಸಗೊಬ್ಬರ ಬರ್ತದೆ. DAP ಉಳ್ಕಿದೆಲ್ಲ ಗೊಬ್ಬರ ಇದೆ, DAP ಬರ್ತದೆ. ಅದಕ್ಕೆ ರೈತ ಬಾಂಧವರು ದಯವಿಟ್ಟು ಶಾಂತ ರೀತಿಯಿಂದ ತಾವು ಗೊಬ್ಬರನ ತೊಗೊಂಡು ಹೋಗಬೇಕು. ಎರಡನೇದು DAP ಬಿಟ್ಟರೆ ಬಹಳಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳಿದೆ. DAP ಬದಲಾಗಿ ರೈತ ಬಾಂಧವರು ಬಳಸ್ಬೋದು. DAP ಒಂದೇ ರಸಗೊಬ್ಬರ ಅಲ್ಲ, ಎಲ್ಲ ರಸಗೊಬ್ಬರಗಳು ಸಹಿತ ರಸಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಶ್ ಪೂರೈಸ್ತಾವೆ. DAPಯಲ್ಲಿ ಪೊಟ್ಯಾಶ್ ಸಹಿತ ಇಲ್ಲ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಕಾಂಪ್ಲೆಕ್ಸ್ ರಸಗೊಬ್ಬರನ ಬಳಸಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಬಿತ್ತನೆ ಮಾಡಿ. ದೇವ್ರ ದಯದಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಒಳ್ಳೆಯ ಮಳೆ ಬರ್ತಾ ಇದೆ. ಬಿತ್ತನೆಗೆ ಭೂಮಿ ಸಿದ್ಧ ಆದ ತಕ್ಷಣ ದಯವಿಟ್ಟು ಬಿತ್ತನೆ ಮಾಡಿ. ಅತಿ ಹಸಿ ಇದ್ರೂ ಬಿತ್ತನೆ ಮಾಡಬೇಡ್ರಿ, ಅಥವಾ ಮಾಯಿಶ್ಚರ್ ಕಡಿಮೆ ಇದ್ರೂ ಬಿತ್ತನೆ ಮಾಡಬೇಡ್ರಿ. ಒಣದ ಮಣ್ಣಾಗ ದಯವಿಟ್ಟು ಬಿತ್ತನೆ ಮಾಡಬೇಡ್ರಿ, ಕೆಸರಿನಾಗೂ ಬಿತ್ತನೆ ಮಾಡಬೇಡ್ರಿ, ಯಾಕಂದ್ರೆ ನಾಟೋದಿಲ್ಲ. ಅದು ಭೂಮಿ ಹದ ಇದ್ದಾಗ ದಯವಿಟ್ಟು ತಾವೆಲ್ಲರೂ ಬಿತ್ತನೆ ಮಾಡಿ. ನಮ್ಮ ಈ ವರ್ಷದ ಸೀಸನ್ IMD ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಮುಂಗಾರು ಹಂಗಾಮು ಬಹಳ ಆಶಾದಾಯಕವಾಗಿದೆ ಎಲ್ಲ ರೈತ ಬಾಂಧವರು. ಅದು ಅಲ್ಲದೆ ಇನ್ನು ಹತ್ತಿ ಬೀಜಕ್ಕೆ ಬಂದರೆ ನಮ್ಮಲ್ಲಿ ಹತ್ತಿ ಬೀಜ ಸಫಿಷಿಯೆಂಟ್ ಇದೆ. ಯಾರು ಡೀಲರು ರೈತರ ಹತ್ರ ಹೆಚ್ಚಿಗೆ ಬೆಲೆ ತೊಗೋಬಾರ್ದು. ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ತೇನೆ. 864 ರೂಪಾಯಿ ಇದೆ ಬೋಲ್ಗಾಟ್ 2 ಸರ್ಕಾರ ನಿಗದಿಪಡಿಸಿದ್ದಾರೆ. ಯಾರಾದರೂ ತಪ್ಪು ಮಾಡಿದ್ರೆ ನಾವು ಶಿಸ್ತಿನ ಕ್ರಮ ತಗೋತೀವಿ ಅವ್ರ ಮೇಲೆ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಗೊಬ್ಬರನೂ ಹಾಗೆ DAP 1350 ಅಂದ್ರೆ 1350, ಯೂರಿಯಾ 266 ಅಂದ್ರೆ 266. ಯಾವುದೇ ಕಾರಣಕ್ಕೂ ಯಾರು ಡೀಲರು ರೈತರಿಗೆ ಮೋಸ ಮಾಡಬಾರ್ದು. ಹೆಚ್ಚಿಗೆ ತೊಗೊಂಡು ಬಂದರೆ ನಮಗೆ ದಯವಿಟ್ಟು ನೀವು ದೂರನ ಕೊಡಿ. ನಮ್ಮ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ನಾನು ಮೊನ್ನೆ ಕಲಬುರಗಿಯಲ್ಲಿ, ನಿನ್ನೆ ಜೇವರ್ಗಿ, ಯಡ್ರಾಮಿ, ಜೇರಟಿಯಲ್ಲಿ ರೇಡ್ ಮಾಡಿದ್ದೀನಿ. ರೇಡ್ ಮಾಡಿ ಅಂಗಡಿಗಳಲ್ಲಿ ಯಾರ್ಯಾರು ಏನೇನು ಲ್ಯಾಪ್ಸಸ್ ಅದಾವೋ ಅದ್ರ ಮೇಲೆ ನಾವು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ.
ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಲೈಸೆನ್ಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳೋಂಥ ಕ್ರಮ ಜರುಗಿಸ್ತಾ ಇದ್ದೀವಿ. ಅವ್ರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೀವಿ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ರೈತ ಬಾಂಧವರು ಯಾರೂ ಆತಂಕಕ್ಕೆ ಒಳಗಾಡಬಾರ್ದು. ದಯವಿಟ್ಟು ಯಾರು ಡೀಲರು ಒಬ್ಬ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಒಂದೇ ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ಅಂಥ ಡೀಲರಿಗೆ ತಕ್ಷಣ ಕ್ರಮ ಜರುಗಿಸ್ತೀವಿ. ಅದಕ್ಕೆ ಎಲ್ಲ ರೈತ ಬಾಂಧವರು ಶಾಂತ ರೀತಿಯಿಂದ ಬೀಜ ತೊಗೊಂಡು ಒಳ್ಳೆ ಬೆಳೆ ಬೆಳೀರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ. ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ: ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ: ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ ಐವಿ ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತ ನಿಧಿಗಳಲ್ಲಿ 30 ರಕ್ತ ನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ.